ಕನ್ನಡಿಗರಿಗೆ ಸ್ವಾಭಿಮಾನ ಇರಬೇಕು. ಎಲ್ಲ ಒಂದು ಕಡೆ ಆ ಸ್ವಾಭಿಮಾನವನ್ನು ಮಾರ್ಕೊಂಡಿದ್ದಾರಾ? ಈ ಪ್ರಶ್ನೆ ಎತ್ತೋದಕ್ಕೂ ಕೂಡ ಕಾರಣ ಇದೆ. ಇದರ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯಕ್ಕೆ ಮುಖ್ಯಮಂತ್ರಿ, ಯಾವುದೋ ಪಕ್ಷದ ಮುಖ್ಯಮಂತ್ರಿ ಅಲ್ಲ. ಅದು ಕುಮಾರಸ್ವಾಮಿ ಅವರಿರಲಿ, ಯಡಿಯೂರಪ್ಪ ಅವರಿರಲಿ, ಬಸವರಾಜ ಬೊಮ್ಮಾಯಿ ಇರಲಿ, ಮತ್ತೊಬ್ಬರಿರಲಿ, ಮಗದೊಬ್ಬರಿರಲಿ, ಸಿದ್ದರಾಮಯ್ಯ ಇರಲಿ, ಈ ರಾಜ್ಯದ ಮುಖ್ಯಮಂತ್ರಿ. ಅವರಿಗೆ ಒಂದು ಆಹ್ವಾನವನ್ನೂ ಕೊಡದೆ ಕೇಂದ್ರದಿಂದ ಯಾರೋ ಬರ್ತಾರೆ, ಶಿಷ್ಟಾಚಾರವನ್ನು ಕಾಲಡಿ ಜಾಡ್ಸ್ ಒದಿತಾರೆ, ಸಂವಿಧಾನದ 256ನೇ ವಿಧಿಯನ್ನು ಧಿಕ್ಕರಿಸ್ತಾರೆ, ಸಂವಿಧಾನದ ಎಲ್ಲ ಹಕ್ಕುಗಳನ್ನು ತುಳಿದು ಒಂದು ಕಾರ್ಯಕ್ರಮ ಮಾಡಿ ಹೋಗ್ತಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಜೊತೆಯಲ್ಲಿ ಕೇಂದ್ರ ಹೇಗಿರಬೇಕು ಅನ್ನುವಂತಹ ಸಂವಿಧಾನದ ಉಲ್ಲೇಖ ಏನಿದೆ ಅವೆಲ್ಲವನ್ನ ಗಾಳಿಗೆ ತೂರ್ತಾರೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ, ಹೋಗ್ತಾರೆ. ಕಾರ್ಯಕ್ರಮ ಮುಗಿಯುತ್ತೆ. ಅರೆ ಹೇಗೆ ಅಂದರೆ, ನಿಮ್ಮದೇ ಮನೆ, ನಿಮ್ಮ ಪರ್ಮಿಷನ್ ಕೇಳಲ್ಲ, ಸೀದಾ ಒಬ್ಬ ಅಡಿಗೆ ಮನೆಗೆ ಬರ್ತಾನೆ, ಊಟ ಹಾಕಂತಾನೆ, ತಿಂತಾನೆ, ಹೋಗ್ತಾನೆ. ಜೊತೆಲಿ ಒಂದಷ್ಟು ಜನ ಅಣ್ಣ 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 ಅಂತ ಅವನಿಂದ ಓಡಾಡ್ಕೊಂಡು ಹೋಗಿ ಅವ್ನಿಗೆ ಊಟ ಬಡಿಸ್ಬಿಟ್ಟು ಹೋಗ್ತಾರೆ. ಮನೆಯಲ್ಲಿರೋ ಯಜಮಾನನ್ನ ಕ್ಯಾರೆ ಅನ್ನೋದಿಲ್ಲ. ಇದು ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಸಿದ್ದರಾಮಯ್ಯ ಅವರು ಪತ್ರ ಬರೆದಿರುವಂತಹ, ಮೋದಿ ಅವರಿಗೆ ಬರೆದಿರುವಂತಹ ಪತ್ರ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಮಾತುಕತೆ ಹೇಗಿರಬೇಕು, ವ್ಯವಹಾರ ಹೇಗಿರಬೇಕು ಅನ್ನೋದಕ್ಕೆ ಇಡೀ ದೇಶಕ್ಕೆ ಕರ್ನಾಟಕ ಮಾತ್ರ ಪಾಠ ಕಲಿಸಿರುವಂಥದ್ದು. SR ಬೊಮ್ಮಾಯಿ ಅವರನ್ನ ಇಳಿಸಿ ರಾಷ್ಟ್ರಪತಿ ಆಳ್ವಿಕೆ ತಂದಾಗ ಫಸ್ಟ್ ಟೈಮ್ ಕೇಂದ್ರದ ವಿರುದ್ಧ ಕೋರ್ಟ್ಗೆ ಹೋಗಿದ್ದು ಕರ್ನಾಟಕ ಜನತಾ ಪರಿವಾರದ ನಾಯಕರು. ಒಬ್ಬ ಮುಖ್ಯಮಂತ್ರಿ ಸಾಕ್ಷಿನೇ ಇಲ್ಲದೆ, ಒಬ್ಬ ಪ್ರಧಾನಿ ಸಾಕ್ಷಿಗಳೇ ಇಲ್ಲದೆ ಒಬ್ಬ ಮುಖ್ಯಮಂತ್ರಿಗೆ ಆರೋಪ ಮಾಡಿದಾಗ ಆ ಮುಖ್ಯಮಂತ್ರಿ ಪ್ರಧಾನಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದು ಇಡೀ ದೇಶದಲ್ಲಿ ಏಕೈಕ ವ್ಯಕ್ತಿ, ಅದು ಸಿದ್ದರಾಮಯ್ಯ ಮೋದಿ ಅವರಿಗೆ. 2ನೇ ಪ್ರಕರಣ. ಇದೀಗ 3ನೇ ಪ್ರಕರಣ ಕೂಡ ಅಲ್ಲಿಗೆ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಒಂದು ಫೋಟೋ ತೋರಿಸ್ತೀನಿ ನಿಮಗೆ. ಇವರ ಹೆಸರು ಟಿ ಅಂಜಯ್ಯ ಅಂತ. ರಾಜೀವ್ ಗಾಂಧಿ ಅವರು ಅವತ್ತು ಪ್ರಧಾನಿಯಾಗಿರ್ತಾರೆ. 23 ಫೆಬ್ರವರಿ 1982 ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ಕೋತಿ ತರ ಇದೆಯಾ ಈ ರೀತಿಲಿ, ಬಫೂನ್ ನೀನು ಅನ್ನೋ ರೀತಿಲಿ ಬೈತಾರೆ. ಆ ಟಿ ಅಂಜಯ್ಯ ಅನ್ನುವಂಥವ್ರು ಆಂಧ್ರ ಪ್ರದೇಶದ 7ನೇ ಮುಖ್ಯಮಂತ್ರಿ ಆಗಿದ್ದವರು. ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾರೆ. ಆ ದೃಶ್ಯವನ್ನ ನೋಡಿದಂತಹ ಒಬ್ಬ ವ್ಯಕ್ತಿ, ಆ ನಾಡಿನ ಪ್ರಖ್ಯಾತ ನಾಟ, ಅವತ್ತೇ ಶಪಥ ಮಾಡ್ತಾರೆ, ತೆಲುಗರ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ, ನಮ್ಮ ತಾಕತ್ತೇನು, ನಮ್ಮ ಆತ್ಮಗೌರವ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತಾರೆ. ಒಂದೇ ತಿಂಗಳಲ್ಲಿ ಮಾರ್ಚ್ 29, 1982 ತೆಲುಗು ದೇಶಂ ಪಾರ್ಟಿ ಯಾಕೆ ಹುಟ್ಟು ಅಂದ್ರೆ, ಈ ತರ ಯಾರೋ ಕೇಂದ್ರದಿಂದ ಬಂದವರು, ಕೇಂದ್ರ ಸರ್ಕಾರದವರು ಯಾರೇ ಇರ್ಬೋದು, ಅದು ಕಾಂಗ್ರೆಸ್ನವರು ಇರಲಿ, ಬಿಜೆಪಿ ಅವರು ಇರಲಿ, ಯಾರೇ ಇರಲಿ, ನಮ್ಮ ರಾಜ್ಯದ ನಾಯಕರಿಗೆ, ರಾಜ್ಯದ ನಾಯಕರು ಅಂದ್ರೆ ಯಡಿಯೂರಪ್ಪ ಅವರಿರಲಿ, ಕುಮಾರಸ್ವಾಮಿ ಅವರಿರಲಿ, ಸಿದ್ದರಾಮಯ್ಯನೇ ಇರಲಿ, ಅಪಮಾನ ಮಾಡಿದಾಗ ಅಲ್ಲಿ ಗಿಂಜ್ಕೊಂಡು ಇಲ್ಲ ಕೇಂದ್ರದವರು ಮಾಡಿದ್ದೇ ಸರಿ ಇದೆ, ನಾವೆಲ್ಲ ಜೊತೆಲಿದ್ವಿ, ಸಿದ್ದರಾಮಯ್ಯನ್ನು ಕರೆದಿದ್ವಿ ಎನ್ನುವಂತಹ ನವರಂಗಿ ಆಟ ಆಡುವಂಥದ್ದು ಕನ್ನಡಿಗರ ಆತ್ಮಗೌರವಕ್ಕೆ ನಾವೇ ಮಸಿ ಬಳ್ದಂತಾಗತ್ತೆ. ಮುಖ್ಯಮಂತ್ರಿ ಯಾರೇ ಇರಲಿ, ಕುಮಾರಸ್ವಾಮಿ, ದೇವೇಗೌಡ, ಯಡಿಯೂರಪ್ಪ, ಸಿದ್ದರಾಮಯ್ಯ, ಆದರೆ ಇಲ್ಲಿ ಆಗಿರುವಂಥದ್ದು ಕನ್ನಡಿಗನಿಗೆ ಅಪಮಾನ. ಇದೇ ಫಸ್ಟ್ ಟೈಮ್ ಅಲ್ಲ. ಜೂನ್ 1, 2017 ಒಡಿಸ್ಸಾದ ರಾಯಗಢದಲ್ಲಿ ಮೆಗಾ ಫುಡ್ ಪಾರ್ಕ್ ಓಪನ್ ಆಗತ್ತೆ. ಹರಿಸ್ಮಿತ್ ಕೌರ್ ಬಾದಲ್ ಅವರು ಬಂದು ಉದ್ಘಾಟನೆ ಮಾಡ್ಕೊಂಡು ಹೋಗ್ತಾರೆ. ನವೀನ್ ಪಟ್ನಾಯಕ್ ಅವರಿಗೆ ಒಂದು ಆಹ್ವಾನವನ್ನು ಕೊಟ್ಟಿರೋದಿಲ್ಲ ಮುಖ್ಯಮಂತ್ರಿಗೆ. ಅಲ್ಲೂ ಶಿಷ್ಟಾಚಾರ ಉಲ್ಲಂಘನೆ ಆಗತ್ತೆ. ಆಗ ನಮ್ಮವ್ರ ತರ ಏನೂ ಆಗಿಲ್ಲ, ಸಿದ್ದರಾಮಯ್ಯ ಹೀಗೆ ಆಗ್ಬೇಕಿತ್ತು, ಸಿದ್ದರಾಮಯ್ಯ ಹಾಗೆ ಆಗ್ಬೇಕಾಗಿತ್ತು ಅಂತ ಹಾಡ್ಕೊಂಡು ನಗೋದ್ರ ಬದಲು ಒರಿಸ್ಸಾದ ಜನ, ಅಕ್ಷರ ಇರಬಹುದು, ಬೇರೆ ವಿಚಾರಗಳಿರಬಹುದು, ಕರ್ನಾಟಕದ ಜೊತೆಯಲ್ಲಿ ತುಂಬಾ ಕೆಳಗಿರುವಂತಹ ರಾಜ್ಯದ ಜನ ನಮ್ಮ ಒರಿಸ್ಸಾದ ನಾಯಕನಿಗೆ ಅಪಮಾನ ಆಗಿದೆ ಅಂತ ಎದ್ದು ನಿಂತರು. 147 ಸದಸ್ಯ ಬಲದ ಒರಿಸ್ಸಾಗೆ ಚುನಾವಣೆ ಆದಾಗ 112 ಸ್ಥಾನಗಳನ್ನು ಆ ಪಕ್ಷಕ್ಕೆ ಕೊಟ್ಟರು ನವೀನ್ ಪಟ್ನಾಯಕ್. ಒರಿಸ್ಸಾದ ನಾಯಕನಿಗೆ ಅಪಮಾನ ಆಯಿತು, ನಮ್ಮ ಮುಖ್ಯಮಂತ್ರಿಗೆ ಅಪಮಾನ ಆಯಿತು ಅಂತ. ಫೆಬ್ರವರಿ 12, 2020 ಮೆಟ್ರೋ ಲಾಂಚ್ಗೆ ಕೋಲ್ಕತ್ತಾದಲ್ಲಿ ಎಲ್ಲ ಪ್ಲಾನ್ ಆಗಿರುತ್ತೆ.
ದೀದಿ ಮಮತಾ ಬ್ಯಾನರ್ಜಿ ಅವರು ಅವರನ್ನು ಆಹ್ವಾನಿಸಿರೋದಿಲ್ಲ ಕೇಂದ್ರ ಸರ್ಕಾರ. ಆಗ ನಮ್ಮವ್ರ ಥರ ಕನ್ನಡಿಗರ ಥರ ಏನೂ ಇಲ್ಲಪ್ಪ, ನಮಗೇನು ಯಾವುದೂ ಇಲ್ಲ, BJP ಮೋದಿ ಕೇಂದ್ರ ಸರ್ಕಾರ ಸಾಕು, ಕನ್ನಡ ಯಾಕೆ ಕೂಟೋದ್ರೂ ಪರವಾಗಿಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಅಪಮಾನ ಆದರೂ ಪರವಾಗಿಲ್ಲ ಅನ್ನೋ ರೀತಿ ಲೆಕ್ಕಾಚಾರ ಹಾಕ್ಕೊಳ್ಳಲಿಲ್ಲ ಅವರು. ಕೋಲ್ಕತ್ತಾದ ಜನ ದೀದಿಗೆ ಅಪಮಾನ ಆಯಿತು, ಪಶ್ಚಿಮ ಬಂಗಾಳದ ನಮ್ಮ ಸ್ವಾಭಿಮಾನಕ್ಕೆ ಅಸ್ಮಿತೆಗೆ ಅಪಮಾನ ಆಯಿತು ಅಂತ ರೊಚ್ಚಿಗೆದ್ರು ಆ ಕಾರ್ಯಕ್ರಮ ನಿಲ್ಲಿಸ್ಬಿಟ್ರು. ಆಮೇಲೆ ದೀದಿಯನ್ನು ಕರೆಸಿ ಉದ್ಘಾಟನೆಯನ್ನು ಮಾಡೋದು. ಇದು ಪಶ್ಚಿಮ ಬಂಗಾಳದ ಬೆಂಗಾರಿಗರ ಸ್ವಾಭಿಮಾನದ ಸಂಕೇತ. ಸೆಪ್ಟೆಂಬರ್ 17, 2023 ಕೇರಳದಲ್ಲಿ ವಿಶ್ವಕರ್ಮ ಯೋಜನೆಗೆ ಉದ್ಘಾಟನೆ ಕಾರ್ಯಕ್ರಮ. ಜೈಶಂಕರ್ ಅವರು ಬಂದಿರ್ತಾರೆ. ಅಲ್ಲಿನ ನಾಯಕ ಪಿಣರಾಯಿ ವಿಜಯನ್ ಅವರಿಗೆ ಆಹ್ವಾನಿಸಿರೋದಿಲ್ಲ. ಅಲ್ಲೂ ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗಿರುತ್ತೆ. ಅವತ್ತು ಕೂಡ ಪ್ರೊಟೆಸ್ಟ್ ಆಯಿತು. ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ಆ ಕಾರ್ಯಕ್ರಮ ಉಳಿದಿದೆ. ಆದರೆ ಕೇರಳದಲ್ಲಿ BJP ಇದೇ ರೀತಿ ಎಡವಟ್ಟುಗಳು. ಒಂದು ರಾಜ್ಯ ಒಂದು ಕೇಂದ್ರ ಅಂದರೆ ರಾಜ್ಯದ ತಲೆ ಮೇಲೆ ಕಾಲಿಟ್ಟು ತುಳಿಯೋದಲ್ಲ ಕೇಂದ್ರ ಸರ್ಕಾರದ ಕೆಲಸ. ಅದರ ಸಹಾಯ, ಅದರ ಸಹಕಾರ ಎಲ್ಲವನ್ನೂ ಕೇಳಬೇಕಾಗತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇಬ್ಬರು ಅಣ್ಣ ತಮ್ಮ ಥರ ಇರಬೇಕಾಗತ್ತೆ. ನಾನು ಮಾಡ್ಕೊಂಡು ಹೋಗ್ತೀನಿ, ಅವನು ಯಾವನು ಕರ್ನಾಟಕದೊಬ್ಬ ಮುಖ್ಯಮಂತ್ರಿ ಅಂತ ಅವನು ಪರ್ಮಿಷನ್ ಯಾಕೆ ತಗೋಬೇಕು ಅಂತ ಕೇಂದ್ರ ಯೋಚನೆ ಮಾಡ್ತಿದೆ ಅನ್ನೋದಾದರೆ ಅದು ಸಂವಿಧಾನಕ್ಕೆ ನೇರವಾಗಿ ಅಪಚಾರ ಮಾಡ್ತಿದೆ ಅಂತಲೇ ಅರ್ಥ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಸುಳ್ಳೇ ಹೇಳ್ತಿದ್ದಾನೆ ಅನ್ನೋದೇ ಲೆಕ್ಕ ಆದರೆ, ಇಲ್ಲಪ್ಪ ನಾವು ಕರೆದಿದ್ವಿ ಸಿದ್ದರಾಮಯ್ಯನೇ ಬಂದಿಲ್ಲ ಅನ್ನೋದು ಲೆಕ್ಕ ಆದರೆ ಅದು ತಪ್ಪಾಗತ್ತೆ. ಅದು ಸಿದ್ದರಾಮಯ್ಯನ ತಪ್ಪು. ಆದರೆ ನೇರ ಪ್ರಧಾನಿಯವರಿಗೆ ಪತ್ರ ಬರೀತಿದ್ದಾರೆ ಸಿದ್ದರಾಮಯ್ಯ ಅನ್ನೋದಾದರೆ ಅವರಲ್ಲಿ ಅಳುಕೆ ಹಾಕಿಲ್ಲ, ಅವ್ರದ್ದು ತಪ್ಪಿಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ. ಅದೇ BJPಯ ಅಲ್ಲಿನ ನಾಯಕರು, ಈಗ ಸಂಸದ ರಾಘವೇಂದ್ರ ಅವರೇ ಇರಬಹುದು, ನೇರ ಪ್ರೆಸ್ ಮೀಟ್ ಮಾಡಿ ಎಲ್ಲ ದಾಖಲೆಗಳನ್ನು ತೋರಿಸಬಹುದು. ಅವರಿಗೆ ಅಳುಕಿಲ್ಲ ಅನ್ನೋದಾದರೆ, ಅವ್ರು ಕರೆದಿದ್ದೆ ಅನ್ನೋದಾದರೆ. ಆದರೂ ಒಂದು ದೇವಾಲಯದ ಸಿಗಂದೂರು ಚೌಡೇಶ್ವರಿ ಸೇತುವೆ ಏನಿದೆ ಆ ವಿಚಾರದ ಉದ್ಘಾಟನೆಗೆ ಇಷ್ಟೆಲ್ಲ ಆಗ್ತಿರುವಂಥದ್ದು. ಯಾಕಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸಲ ಶಿಷ್ಟಾಚಾರ ಉಲ್ಲಂಘನೆ ಆಗಿ ಕಡೆಗಣಿಸೋದಕ್ಕೆ ಶುರು ಮಾಡಿಬಿಟ್ರೆ ಅದು ಹಾಗೆ ಮುಂದುವರೆದು ಬಿಡುತ್ತೆ, ಅದೇ ಪರಿಪಾಠ ಬೆಳ್ಕೊಂಡು ಹೋಗುತ್ತೆ. ಆದರೆ ಸಂವಿಧಾನ ಏನು ಹೇಳಿದೆ ಅದನ್ನೇ ಪಾಲಿಸಬೇಕು ಅನ್ನೋದಾದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಒಳ್ಳೆಯ ಬಾಂಧವ್ಯ ಇರುತ್ತೆ. ನಮ್ಮ ಟ್ಯಾಕ್ಸ್ ದುಡ್ಡು ಬೇಕು, ನಮ್ಮ GST ಎಲ್ಲ ದುಡ್ಡು ಇಲ್ಲಿಂದ ತಗೊಂಡೋಗೋದು. ದಕ್ಷಿಣ ಭಾರತದ ಬಹುಪಾಲು ತೆರಿಗೆ ಹಣವನ್ನೇ ಉತ್ತರ ಭಾರತದ ಬೀಮಾರು ರಾಜ್ಯಗಳಿಗೆ ಹಂಚುತ್ತಿರೋದು. ಆದರೆ ದಕ್ಷಿಣ ಭಾರತದ ರಾಜ್ಯಗಳನ್ನು ಈ ರೀತಿ ಕಡೆಗಣಿಸೋದು ಮುಖ್ಯಮಂತ್ರಿಗಳನ್ನು ಪಿಣರಾಯಿ ವಿಜಯನ್ ಅವರಿಗೆ ಹಾಗೆ ಆಯಿತು. ಅದೇ ತಮಿಳ್ನಾಡಿಗೆ ಮಾಡಲಿ ನೋಡೋಣ. ತಮಿಳ್ನಾಡಲ್ಲಿ ಸ್ವಾಭಿಮಾನ ಇದೆ ತಮಿಳರಿಗೆ, ಆಂಧ್ರದಲ್ಲಿ ಅವ್ರಿಗೆ ಸ್ವಾಭಿಮಾನ ಇದೆ. ನಮ್ಮವ್ರು ಈಗಲೂ ಅಷ್ಟೇ, ಸಿದ್ದರಾಮಯ್ಯಂಗೆ ಆಗಬೇಕಾಗಿತ್ತು, ಹೀಗೆ ಆಯಿತು, ಒಳ್ಳೇದಾಯಿತು. ಒಬ್ಬ ಮುಖ್ಯಮಂತ್ರಿ ನೇರ ಹೋಗಿ ಹಿಂಗೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆಯಪ್ಪ, ನನ್ನನ್ನೇ ಕರೆದಿಲ್ಲ ಅಂತ ಕೇಳ್ಕೊಂತಿದ್ದಾರೆ ಅಂದರೆ ಆರಿಸಿ ಕಳಿಸಿದ ಜನ ಮೈಮರೆತು ಕೂತಿದ್ದಾರೆ ಅಂತ ಅರ್ಥನಾ? ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಬಹುದೊಡ್ಡ ತಪ್ಪು. ಯಾಕಂದರೆ ಅವ್ರು ಪತ್ರ ಬರೆದಿದ್ದಾರಲ್ಲ, ಪತ್ರದಲ್ಲಿ ಸಾಕಷ್ಟು ಉಲ್ಲೇಖ ಮಾಡಿದ್ದಾರೆ ನೋಡಿ. ನಾನು 5 ಪಾಯಿಂಟ್ ಹೇಳ್ತೀನಿ. ರಾಜ್ಯ ಸರ್ಕಾರವನ್ನು ಸಂಪರ್ಕಿಸದೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಚಿತವಾಗಿ ಕಾರ್ಯಕ್ರಮ ಆಯೋಜನೆಯ ವಿಷಯವನ್ನು ತಿಳಿಸಿಲ್ಲ. ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಕೂಡ ಮುದ್ರಿಸಲಾಗಿತ್ತು. ಹೆಸರು ಹಾಕುವುದರಿಂದ ಹಿಡಿದು ಆಹ್ವಾನ ನೀಡುವವರೆಗೆ CM ಹೆಸರು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ನಮೂದಿಸಲಾಗಿದೆ. ಎಲ್ಲ ಹಂತಗಳಲ್ಲಿಯೂ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ನಿತಿನ್ ಗಡ್ಕರಿ ಅವರು ಕಾರ್ಯಕ್ರಮ ಮುಂದೂಡಲು ಒಪ್ಪಿಕೊಂಡಿದ್ದರು, ಆದರೂ ಸೇತುವೆ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಗಂಭೀರ ಶಿಷ್ಟಾಚಾರ ಉಲ್ಲಂಘನೆಯನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ ಅನ್ನೋದನ್ನ ದಾಖಲಿಸಿದ್ದಾರೆ. ಶರಾವತಿ ಹಿನ್ನೀರಿಗೆ ಕಟ್ಟಲಾಗಿರುವ ಅತಿ ಉದ್ದದ ತೂಗು ಸೇತುವೆ ತಾಂತ್ರಿಕ ವರದಿ ಪ್ರಕಾರ ಯೋಜನೆಯ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಹಾಗಾಗಿ ಕಾರ್ಯಕ್ರಮವನ್ನು ತುರ್ತಾಗಿ ಆಯೋಜಿಸಬಾರದಾಗಿತ್ತು. ಒಂದು ವೇಳೆ ಬಿದ್ದು ಏನೋ ದೊಡ್ಡ ಅವಘಡ ಆದರೆ ಯಾರ ತಲೆಗೆ ಬರುತ್ತೆ? ಆ ತೊಂದರೆ ಆಗಬಾರ್ದು, ಆ ಸಮಸ್ಯೆ ಆಗಬಾರ್ದು. ಆಹ್ವಾನ ಪತ್ರಿಕೆಯಲ್ಲಿ DCM ಸ್ಪೀಕರ್ ಸಭಾಪತಿ ಹೆಸರಿನ ಮುಂಚೆ ಮಾಜಿ ಮುಖ್ಯಮಂತ್ರಿ ಹೆಸರು ಮುದ್ರಿಸಿರುವುದು ಶಿಷ್ಟಾಚಾರ ಉಲ್ಲಂಘನೆ ಅನ್ನೋದನ್ನು ದಾಖಲಿಸಿದ್ದಾರೆ. ಇದು ಸಹಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಇದನ್ನು ರಾಜ್ಯ ಸರ್ಕಾರವು ಬಲವಾಗಿ ಖಂಡಿಸುತ್ತದೆ, ಅಧಿಕೃತವಾಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತೆ. ಇದು ಕೇಂದ್ರ ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗಬಹುದು. ಈ ನಡೆ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದದ್ದು. ಮುಂದಿನ ದಿನಗಳಲ್ಲಿ ಇಂತಹ ಲೋಪಗಳಾಗದಂತೆ ತಮ್ಮ ಎಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ
ಕಟ್ಟುನಿಟ್ಟಿನ ಸೂಚನೆ ನೀಡುತ್ತೀರೆಂದು ನಾನು ಭಾವಿಸುತ್ತೇನೆ. ಸಿದ್ದರಾಮಯ್ಯ ಸಿಂಪಲ್. ಸಿದ್ದರಾಮಯ್ಯ ಅವ್ರನ್ನ ಕರೆದಿಲ್ಲ ಅನ್ನುವಂಥದ್ದು, ಆಹ್ವಾನಿಸಿಲ್ಲ ಅನ್ನುವಂಥದ್ದು, ಹೆಂಗೆ ಕರಿಬೇಕಿತ್ತ ದೇವ್ರ ಕೆಲಸಕ್ಕೆ ಅಂತ ಹೇಳೋರು ಯಾರಾದರೂ ಇದ್ರೆ ನಿತಿನ್ ಗಡ್ಕರಿ ಅವರಿಗೆ ಕರೀದೇನೆ ಅವ್ರು ಬಂದಿದ್ದಾರಾ? ಪ್ರಧಾನಿ ಮೋದಿ ಅವರಿಗೆ ಇರಬಹುದು. ಇಲ್ಲಿ ಆಹ್ವಾನ ಕೊಟ್ಟು ಎಲ್ಲ ಶಿಷ್ಟಾಚಾರಗಳನ್ನು ಪಾಲಿಸಿದ ಮೇಲೇನೆ ಅವರು ಬರೋದು. ಆದರೆ ಇಲ್ಲಿ ಮುಖ್ಯ ಆಗಿದ್ದೇನೆಂದ್ರೆ, ಒಬ್ಬ ಕನ್ನಡಿಗ ನಾಯಕ, ಕನ್ನಡಿಗ ಮುಖ್ಯಮಂತ್ರಿ, ಆತನನ್ನ ಕಡೆಗಣಿಸಿ ಬಿಡ್ರಿ ಪಕ್ಕಕ್ಕೆಸಿರಿ, ಕರ್ನಾಟಕದ ಮುಖ್ಯಮಂತ್ರಿ ತಾನೆ, ಕರ್ನಾಟಕ ರಾಜ್ಯ ತಾನೆ, ಕನ್ನಡ ತಾನೆ, ನಾವು ಮಾಡ್ಕೊಂಡು ಹೋಗೋಣ ಅನ್ನುವಂತಹ ಸ್ಥಿತಿಗೆ ಕೇಂದ್ರ ಸರ್ಕಾರ, ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ, ಎಲ್ಲರನ್ನೂ ಒಂದೇ ಸಲ ಹೋಲ್ಸೇಲ್ ಆಗಿ ಹೊಡೆಯೋದು, ಆ ಥರ ಮಾಡಿದ್ರೆ ಅದು ತಪ್ಪಾಗುತ್ತೆ, ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇನ್ಯಾವ ರೀತಿ ಹೊಂದ್ಕೊಂಡು ಹೋಗೋದು ಒಂದು ರಾಜ್ಯ ಮತ್ತು ಒಂದು ಕೇಂದ್ರ? ಕಮೆಂಟ್ ಮಾಡಿ.